ನಾನಿಲ್ಲಿ 1 ಬಟ್ಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಕ್ಲೀನ್ ಮಾಡಿರೋಂಥ ಹೆಸರು ಕಾಳನ್ನೇ ತೊಗೊಂಡಿದ್ದೀನಿ. ಅದನ್ನು 1 ಬಟ್ಲು ತೊಗೊಂಡಿದ್ದೀನಿ. 1 ಬೌಲ್ಗೆ ಹಾಕ್ಕೊಂಡು ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಕಡಲೆ ಬೀಜನೂ ಸಹ ತೊಗೊಂಡಿದ್ದೀನಿ. ಮತ್ತೊಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ, ಕಡಲೆ ಬೀಜ ಮತ್ತು ಹೆಸರು ಕಾಳು ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 2-3 ಸಲನಾದರೂ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಕ್ಲೀನಾಗಿರೋಂಥ ನೀರನ್ನು ಹಾಕಿ ಇಟ್ಕೊತಿದ್ದೀನಿ. ಇದನ್ನು ನಾನು ರಾತ್ರಿನೇ ನೆನೆಸಿಟ್ಕೊತಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 3-4 ಗಂಟೆನಾದರೂ ಇದನ್ನು ನೀಟಾಗಿ ನೆನೆಯೋಕ್ಕೆ ಬಿಡಬೇಕು. ನಾನು ರಾತ್ರಿ ಮಲಗೋವಾಗ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ನೋಡಿ, ಹೆಸರು ಕಾಳು, ಕಡಲೆ ಬೀಜ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದೆ. ಈಗ ಇದನ್ನು ರುಬ್ಕೊಂಡು ಬರೋಣ. ನೀರನ್ನು ತೆಗೆದುಬಿಟ್ಟು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ಹೆಸರು ಕಾಳೆಲ್ಲ ಚೆನ್ನಾಗಿ ನೆಂದಿರುತ್ತೆ, ಬೇಗನೂ ಸಹ ರುಬ್ಕೊಳ್ಳುತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಈ ಹಿಟ್ಟನ್ನು ನೀವು ನೆನೆಸಿ ಹಿಂದಿನ ದಿನ ರಾತ್ರಿನೇ ರುಬ್ಬಿಡಬೇಕಂತ ಏನಿಲ್ಲ. ತಕ್ಷಣ ರುಬ್ಬಿ ನೆನೆಯೋಕ್ಕೆ ಮಾತ್ರ ಒಂದು 3-4 ಗಂಟೆ ತೊಗೊಳುತ್ತೆ. ಇಲ್ಲ ರಾತ್ರಿ ಮಲಗುವಾಗ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ರುಬ್ಕೊಂಡಿದ್ದ ತಕ್ಷಣ ಇದರಲ್ಲಿ ದೋಸೆ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೆಳಗ್ಗೆ ರುಬ್ಬಿದ ತಕ್ಷಣ ದೋಸೆ ಮಾಡ್ಬೋದು. ಸ್ವಲ್ಪ ಸಮಯನೂ ನೆನೆಯೋಕ್ಕೆ ಬಿಡೋದು ಬೇಡ, ಅಥವಾ ಇಡೀ ದಿನ ಇದನ್ನು ನೆನೆಸಿಡೋದೇನು ಬೇಡ. ತಕ್ಷಣ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಒಳ್ಳೆ ಟೊಮೊಟೊ ಹಣ್ಣಿನ ಚಟ್ನಿ ಮಾಡ್ತಾಯಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 1-2 ಸ್ಪೂನ್ ಕಡಲೆಬೇಳೆ, 1-2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೇಕಿದ್ರೆ ತೊಗೋಬೋದು. ನಾನು ಇಲ್ಲಿ ಒಣಗಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 5-6 ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. 1-2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣನ್ನು, 2 ಸ್ವಲ್ಪ ದೊಡ್ಡ ಗಾತ್ರದ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಚಟ್ನಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನೀವು ಟೊಮೊಟೊ ಹಣ್ಣನ್ನು ತೊಗೊಳ್ಬೇಕಾಗುತ್ತೆ. ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಮೆತ್ತಗಾಗಿರೋದ್ರಿಂದ, ಅಂದರೆ ಹಣ್ಣಾಗಿರೋದ್ರಿಂದ ಬೇಗ ಹುರ್ಕೊಳ್ಬೋದು. ನೋಡಿ, ಒಂದು 2 ನಿಮಿಷದಲ್ಲೇ ಈ ರೀತಿ ಹುರ್ಕೊಂಡು ಹುರಿದಿದ್ದೆಲ್ಲ ಸ್ವಲ್ಪ ತಣ್ಣಗಾಗಲಿ. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು, 1 ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನೋಡಿ, ಈ ರೀತಿ ಸಾಫ್ಟಾಗೋವರೆಗೂ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಂಡು ಈಗ ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಬಿಸಿನಲ್ಲೇ ಹಾಕಿದ್ರೆ ಮಿಕ್ಸಿನಲ್ಲಿ ಆರುತ್ತೆ. ಹಾಗಾಗಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಇದು ಚಟ್ನಿ ಜಾಸ್ತಿ ಬೇಕಂದರೆ ಇದಕ್ಕೊಂದು 2 ಸ್ಪೂನು ಒಣಕೊಬ್ಬರಿನೂ ಹಾಕ್ಕೊಳ್ಬೋದು. 1-2 ಸ್ಪೂನ್ ತೆಂಗಿನಕಾಯಿ ತುರಿ ಬೇಕಿದ್ರೂ ಹಾಕ್ಕೊಂಡು ರುಬ್ಕೊಳ್ಬೋದು. ನಾನು ಏನೂ ಹಾಕಿಲ್ಲ. ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಹಾಕಿ ಹುರ್ಕೊಂಡಿದ್ದೀನಲ್ವ, ಅದನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಸ್ವಲ್ಪ ಎಣ್ಣೆ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮೊಟೊ ಹಣ್ಣಿನ ಚಟ್ನಿನ ಒಂದು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಹಿಟ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಟಿದ್ವಲ್ವ, ಹಂಚನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ 3 ಥರ ದೋಸೆನ ಈ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಆಗಿರೋಂತಹ ದೋಸೆ, ನೋಡಿ ಇದು ಮಾಮೂಲಿ ಥರ ದೋಸೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಹಿಟ್ಟನ್ನು ತೊಗೊಂಡು ಹಂಚಿನ ಮೇಲೆ ಹಾಕ್ಕೊಂಡು ನೀಟಾಗಿ ಹರಡ್ಕೊಂಡು, ಇದು ತುಂಬ ದಪ್ಪನೂ ಅಲ್ಲ, ತುಂಬ ತೆಳುಗೂ ಅಲ್ಲ, ಆ ರೀತಿ ಒಂದು ದೋಸೆ ಮಾಡ್ಕೊಂಡಿದ್ದೀನಿ. ಇಲ್ಲಿ 3 ಥರ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೀಡಿಯಮ್ ಆಗಿರೋವಂಥ ದೋಸೆ, ತುಂಬ ದಪ್ಪನೂ ಇಲ್ಲ, ತುಂಬ ತೆಳುಗೂ ಇಲ್ಲ, ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ದೋಸೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ರೀತಿ ಬೇಕಾದರೆ ಮೀಡಿಯಮಾಗಿ, ತುಂಬ ಗರಿಗರಿಯಾಗೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ತುಂಬ ದಪ್ಪವಾಗೂ ಅಲ್ಲ, ಆ ಥರ ಒಂದು ದೋಸೆ ಮಾಡಿಟ್ಕೊಂಡಿದ್ದೀನಿ. ಇದು ಸೆಟ್ ದೋಸೆ ಮಾಡ್ಕೊಳ್ತಿದ್ದೀನಿ. ಈ ಹೆಸರು ಕಾಳು, ಅಕ್ಕಿ, ಕಡಲೆಬೀಜನ ರುಬ್ಬಿರೋ ಅಂಥ ಹಿಟ್ಟಲ್ಲಿ 3 ಥರ ದೋಸೆ ಮಾಡ್ಕೊಳ್ಬೋದು. ಮೊದಲನೇದಾಗಿ ಒಂದು ಮೀಡಿಯಮ್ ಆಗಿರೋ ದೋಸೆ ಮಾಡ್ಕೊಂಡಿದ್ದೀನಿ. ಇದು ಸೆಟ್ ದೋಸೆ. ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ದಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡ್ರೆ ಇದರಲ್ಲೇ ಸೆಟ್ ದೋಸೆ ಆಗುತ್ತೆ. ನೋಡಿ, ಈ ರೀತಿ ಒಂದು ದೋಸೆ ಹಾಕ್ಕೊಂಡಿದ್ದೀನಿ. ಇದು ಸಹ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ವಯಸ್ಸಾಗಿರೋರಿಗೆ ಸ್ವಲ್ಪ ಒರಟಾಗಿರೋ ದೋಸೆ, ಗರಿಗರಿಯಾಗಿರೋ ದೋಸೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಸೆಟ್ ದೋಸೆ ಮಾಡಿ ತೊಗೊಳ್ಬೋದು. ಇದು ಗರಿಗರಿಯಾಗಿರೋಂತಹ ದೋಸೆ. ಕೆಲವ್ರಿಗೆ ದೋಸೆ ಗರಿಗರಿಯಾಗಿರಬೇಕು ಅಂತಾರೆ, ಅಂಥವ್ರಿಗೆ ಈ ರೀತಿ ದೋಸೆ ಹಾಕ್ಕೊಳ್ಬೋದು.
ನೋಡಿ ಒಂದೇ ಥರ ಹಿಟ್ಟಲ್ಲಿ 3 ರೀತಿಯಾದಂತಹ ದೋಸೆ ಹಾಕ್ಕೊಳ್ಬೋದು. ಒಂದೆರಡು ಸೌಟ್ ಹಿಟ್ಟನ್ನ ತೊಗೊಂಡು ತೆಳುವಾಗಿ ಹರಡ್ಕೊಂಡಿದ್ದೀನಿ. ತೆಳುವಾಗಿ ಹರಡ್ಕೊಂಡು ಒಂದು 2 ನಿಮಿಷ ಬೆಂದಮೇಲೆ ನೀವೇನು ಮಾಡಿ ಅಂದರೆ ಅಂಚನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಅಂದರೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಬೇಕು. ಆವಾಗ ನೋಡಿ ಈ ರೀತಿ ತೆಳುವಾಗಿ ಹಾಕ್ಕೊಂಡ್ರೆ ಗರಿ ಆಗಿರೋಂತಹ ದೋಸೆ ಬರುತ್ತೆ. ಕ್ರಿಸ್ಪಿ ದೋಸೆ ಇದು. ಮೊದಲನೇದು ಮೀಡಿಯಮ್ ಆಗಿರೋಂತಹ ದೋಸೆ, ಎರಡನೇದು ಈ ರೀತಿ ಸೆಟ್ ದೋಸೆ. ಲಂಚ್ ಬಾಕ್ಸಿಗೆ ಹಾಕೋಕ್ಕಾದರೆ ಸೆಟ್ ದೋಸೆ ಚೆನ್ನಾಗಿರುತ್ತೆ. ಈ ರೀತಿ ಮೀಡಿಯಮ್ ಆಗಿರೋ ದೋಸೆ ಚೆನ್ನಾಗಿರುತ್ತೆ. ಕೆಲವ್ರಿಗೆ ದೋಸೆ ಸಾಫ್ಟಾಗಿರೋದು ಇಷ್ಟ ಆಗಲ್ಲ, ಅಂಥವ್ರಿಗೆ ನೋಡಿ ಈ ರೀತಿ ಗರಿ ಆಗಿರೋಂಥ ದೋಸೆನ ಮಾಡಿಕೊಡಿ. ನಿಮ್ಮ ಮನೇಲಿ ಯಾವ ರೀತಿ ದೋಸೆ ಕೇಳ್ತಾರೆ ಆ ರೀತಿ ದೋಸೆನ ಒಂದೇ ರೀತಿ ಹಿಟ್ಟು, ಈ ಹಿಟ್ಟು ತುಂಬ ಹೆಲ್ತಿಯಾಗಿರೋಂಥ ಪ್ರೋಟೀನ್ ದೋಸೆ ಅಂತಲೂ ಹೇಳ್ಬೋದು. ಅಕ್ಕಿ, ಹೆಸರುಕಾಳು ಜೊತೆಗೆ ಕಡಲೆಬೀಜ 3 ಒಳ್ಳೆ ಪದಾರ್ಥನೇ ಅಂತಲೇ ಹೇಳ್ಬೋದು. ಇದನ್ನು ಟೊಮೆಟೊ ಹಣ್ಣಿನ ಚಟ್ನಿ ಜೊತೆ ತಿಂತಾಯಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ. ನೀವು ಮಾಮೂಲಿಯಾಗಿ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಹಾಕಿ ರುಬ್ಬಿ ದೋಸೆ ಮಾಡ್ತೀರಲ್ವ, ಅದಕ್ಕಿಂತ ತುಂಬ ಪ್ರೋಟೀನ್ ಭರಿತ ದೋಸೆ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಹೆಲ್ತಿಯಾಗಿರುತ್ತೆ. ವಯಸ್ಸಾದವ್ರಿಗೆ ಈ ರೀತಿ ಸೆಟ್ ದೋಸೆ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,